ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತು RCB ಸೋತ್ರು ನಮಗೆ ಫುಲ್ ಖುಷಿ ಐತಿ. ಯಾಕಂದ್ರೆ ಟಾಪ್ 1 ಆಗದೇವ್ ನಾವು. ಟಾಪ್ 1 ಆಗ ಬರ್ಬೇಕಂತ ಹೇಳಿ ಇವತ್ತು ನಮ್ಮ ಟಾರ್ಗೆಟ್ ಇದ್ದಿದ್ದು 255 ಅಲ್ಲ, ನಮ್ಮ ಟಾರ್ಗೆಟ್ ಇದ್ದಿದ್ದು 166. 166 ಆರಾಮ್ ನಕ್ಕೋತ ಮಜಾ ಮಾಡ್ಕೋತ ಜ್ಯೂಸ್ ಕುಡ್ಕೋತ ಕಡ್ಯಾಕ ಮಾಡಿ ಟಾಪ್ 1 ಆಗ ಒಂದೈತಿ. ಇನ್ನೇನಾದ್ರು ಕ್ವಾಲಿಫೈ ಫಸ್ಟ್ ಮ್ಯಾಚ್ ಮಂಗಳವಾರ ದಿನ ಗುಜರಾತ್ ಕೂಡ ಐತಿ. ಇನ್ನು ಅವಾಗ ಮಾತಾಡೋಣ. ಇವತ್ತು ಮ್ಯಾಚ್ ಏನಾಯ್ತು ಅಂದ್ರೆ ಫಸ್ಟ್ ಟಾಸ್ ಯಾರು ಗೆದ್ರು? ಹೈದರಾಬಾದ್ ಗೆದ್ರು. ಗ್ಯಾಲಾನ ಏನ್ ಮಾಡಿದ್ರು? ನಾವು ದೊಡ್ಡ ಸ್ಕೋರ್ ಮಾಡ್ತೀವಿ, ಅವ್ರು ಕಡಿಮೆ ಸ್ಕೋರ್ ಅಲೌಟ್ ಮಾಡ್ತೀವಿ ಅಂತೇಳಿ ವಿಚಾರ ಇಟ್ಕೊಂಡ್ ಬಂದ್ರು. ಯಾಕೆ ವಿಚಾರ ಇತ್ತು ಅಂತಂದ್ರೆ ಅವ್ರದ್ದು ಇವತ್ತ ಟಾಪ್ 1 ಅಥವಾ 2 ದಾಗ ಬರ್ಬೇಕು, ಚಲೋ 100 ನಾವು ಹೋಗ್ಬೇಕು ಅನ್ನುವಂಥದ್ದು. ಯಾಕೆ 1-2 ಗೊದ್ದಾಡ್ತಾರ ಅಂದ್ರ ಅಲ್ಲಿ ಒಂದು ಸೋತಿ ಅಂದ್ರು ಫೈನಲ್ ಹೋಲಾಕ ನಮಗೆ ಇನ್ನೊಂದು ಅವಕಾಶ ಇರ್ತದೆ ಅನ್ನೋ ಕಾರಣಕ್ಕೆ ಇವತ್ತು ಗುದ್ದಾಡ್ತಾರ. ಕೆಲವಷ್ಟು ಮಂದಿಗೆ ಭಾಳ ಇವತ್ತೊಂದು ವಿಚಾರ ಬಂದಿರ್ಬೇಕು, ಯಾಕಪ್ಪ ನಾವು RCB ಈ ಪರಿ ಸ್ಲೋ ಆಡ್ಲಾಕತ್ತಾರ, ರಜತ್ ಪಾಟೇದಾರ್ ಅವ್ನು ಡೇಂಜರ್ ಪ್ಲೇಯರ್, ಹಿಂಗ್ಯಾಕೆ ಸೌಕಾಸ್ ಆಡಾಕತ್ತಾನೆ, ಇವ್ನು ಅವ್ನಿಗೆ ಎಲ್ಲೋ ಮನಸ್ಸು ಐತೋ ಇಲ್ಲೋ ಅನ್ನೋಂಥದ್ದು ವಿಚಾರ ಬಂದಿರ್ತದೆ. ಯಾಕೆ ವಿಚಾರ ಬಂದಿರ್ತದೆ ಅಂತ ಹೇಳ್ತಾನೆ ನಿಮಗೆ ನೋಡಿ. ಫಸ್ಟ್ ಟಾಸ್ಗೆಲ್ಲ ಏನು ಮಾಡಿದ್ರು, ಈ ಹೈದರಾಬಾದ್ದವರು ಅಗ್ರೆಸಿವ್ ಆಡಕ್ಕೆ ಚಾಲೂ ಮಾಡಿದ್ರು. ಯಾಕಂದ್ರೆ ದೊಡ್ಡ ಸ್ಕೋರ್ ಮಾಡಬೇಕಿತ್ತು ಅವ್ರಿಗೆ, ಅದೇ ಒಂದು ದೊಡ್ಡ ಟೆನ್ಷನ್ ಇತ್ತು. ಅದರ ಪ್ರಕಾರನೇ ಇವತ್ತು ಅವ್ರು ಬ್ಯಾಟಿಂಗ್ ಆಡಿದ್ರು. ಅಭಿಷೇಕ್ ಶರ್ಮಾ ಆಗಿರ್ಬೋದು, ಈಶಾನ್ ಕಿಶನ್, ಕ್ಲಾಸನ್ ಎಲ್ಲ ಗೆಚ್ ಬ್ಯಾಟಿಂಗ್ ಆಡಿ 255 ಹೋಯ್ತು ಸ್ಕೋರ್ ಅವ್ರದ್ದು. ಸ್ಕೋರ್ ಹೋಗೋಣ ನಾವು ಚೇಂಜ್ ಮಾಡಕತ್ತ ನಾವು ಬಂದೀವಿ. ನಮ್ದು ಟಾರ್ಗೆಟ್, ನಮ್ದು ವಿಚಾರ ಏನಿತ್ತು ಅಂದ್ರೆ ನಮ್ಮ ಪ್ಲೇಯರ್ಗಳದು ಇವತ್ತು ಹೊಡಿಬೇಕು ಮ್ಯಾಚ್ ಅನ್ನೋಂಥ ಉದ್ದೇಶ ಇಟ್ಕೊಂಡ ಬಂದಿದ್ರಿ. ಇವತ್ತು ಅಂಥದ್ರಾಗ ಬೆತಾಲಿಲ್ಲ, ಸಾಲ್ಟ್ ಇಲ್ಲ. ಓಪನರ್ ವೆಂಕಟೇಶ್ ಅಯ್ಯರನ್ನ ಬಂದ, ಏನು ಶಾಟ್ ರೀ ಅವಂದು, ಅವನ ವಿಚಿತ್ರ ಶಾಟ್ಗಳು, ಏನು ಯಾಕಡೆ ನಿಂದಿರ್ತಾನೋ ಯಾಕಡೆ ಬೀಳ್ತಾನೋ ಅವನ ನೆಕ್ಸ್ಟ್ ಲೆವೆಲ್ ಶಾಟ್ಗಳು. ನಮಗೊಂದು ಖುಷಿ, ಮತ್ತು ಒಂದು ಪ್ಲೇಯರ್ ಬತ್ತಲ್ಲಪ್ಪ ನಮ್ಮ ಕಡೆ. ಇವನು ಹಿಂದಿನ ಮ್ಯಾಚು ಗೇಂಡಿ ಕಡಲ್, ಈ ಮ್ಯಾಚು 48 ರನ್ ಹೊಡೆದ ಅಣ್ಣ, 44 ರನ್ ಏನು ಹೊಡೆದ. ಇವತ್ತು ಮಾತ್ರ ಅವನವನು ಬೆಂಕಿ ಬ್ಯಾಟಿಂಗ್ ಆಡ್ದ. ನಮ್ಮ ಕಿಂಗ್ ಕೊಹ್ಲಿ ಸಾಹೇಬರು ಬಂದಿದ್ರು ಓಪನರ್, ವೆಂಕಟೇಶ್ ಅಯ್ಯರು ಹೊಡ್ಯಾಕತ್ತಿದ್ದ, ಔಟ್ ಆದ. ಔಟ್ ಆಗಾನ ನಮ್ಮ ಕಿಂಗ್ ಕೊಹ್ಲಿ ಅವರು ಔಟ್ ಆದ್ರು. ಪಡಿಕಲ್ಲ ರಜತ್ ಪಟೇದಾರ ಚಾಲು ಆತು, ಪಡಿಕಲನ್ನ ಔಟ್ ಆದ. ಔಟ್ ಆಗಾನ ನೋಡ್ರಿ ಎಂಟರದಾಗಿಣಿಯಲ್ಲಿ ಒಟ್ಟ ರಿಸ್ಕ್ ತಗೋಬಾರ್ದಿದೆ. ಇವ್ನು ಅವನ ರನ್ ಚೇಂಜ್ ಮಾಡಕ್ ಹೋಗಿ ನಾವು ಎಲ್ಲಿ 166 ರನ್ ಒಳಗ ಎಲ್ಲಿ ನಾವು ಸ್ವಿಚ್ ಆಫ್ ಆದೇವು ಅಂದ್ರೆ ಮತ್ತೆ 3 ನಂಬರ್ 4 ನಂಬರ್ ಬರುವಂತ ಸಾಧ್ಯತೆ ಇರ್ತದೆ. ಅಂದ್ರೆ 3 ನಂಬರ್ ಬರುವಂತ ಸಾಧ್ಯತೆ ಇರ್ತೈತಿ. ಅಲ್ಲಿ ಬನ್ನಿ ಅಂದ್ರೆ ಮತ್ತೆ ಲಪಡಾಬಾಜಿ ಆಕೈತಿ. ಬೇಡ ನಮಗೆ ಹರ್ಕತ್ತ ಇಲ್ಲಿ ಇವ್ನು ಅವನು ಈ ಮ್ಯಾಚ್ ಹೊಯ್ಕೋತೋಲ್ಕರೆ. ನಮ್ಮ ಟಾರ್ಗೆಟ್ ಏನು? 166 ರನ್. 166 ರನ್ ಒಳಗೆ ಏನಾರ ನಾವು ಸ್ವಿಚ್ ಆಫ್ ಆಗಿದ್ದೀವ ಅಂದ್ರೆ ನಾವು ದಂಡಿಗೆ ಬರ್ತಿದ್ವಿ. ಅವ್ರದ ಏನಿತ್ತು ಹೈದರಾಬಾದ್ ಅವ್ರದ್ದು ಅಂದ್ರೆ 166 ಒಳಗ ಇವ್ರಿಗೆ ಸ್ವಿಚ್ ಆಫ್ ಮಾಡ್ಬೇಕು. ಇವ್ರಿಗೆ ನಾವು ಸ್ವಿಚ್ ಆಫ್ ಮಾಡಿದ್ವಿ ಅಂದ್ರೆ ನಾವು ಮ್ಯಾಗ ಹೋಗ್ತೇವಂತ ಅವ್ರದ್ದು ವಿಚಾರ. ನೀವು ಮ್ಯಾಗೂ ಬರೋದು ಬೇಡ, ಏನು ಬೇಡ, ನಾವು ಇದ್ದಲ್ಲೇ ಇರ್ತೀವಿ ಅಂತೇಳಿ ಒಟ್ಟೆ ನಮ್ಮ ರಜತ್ ಪಟೇದಾರ ನಾವು ಒಟ್ಟೆ ಗಡಿಬಿಡಿ ಮಾಡಲಿಲ್ಲ. ಗಡಬಡ್ಕ ಕಾಮ್ ಸೈತಾನ್ಗ ಕಾಮ್ ಅಂತ ಒಂದು ಮಾತೈತಿ. ಯಾಕ ದೊಡ್ಡ ಸ್ಕೋರ್ ಹೊಡ್ಲಿಕ್ಕೆ ಹೋಗಿ ದಡ ವಿಕೆಟ್ ಹೋಗಿ ಯಾವನಿಗೆ ಬೇಕ್ರಿ? ಅವನವನ ರಜತ್ ಪಟೇದಾರ ಅಣ್ಣ ಈ ಕಡೆ ನಮ್ಮ ಕುರ್ನಾಲ್ ಪಾಂಡೆ ಆರಾಮ ಟಕಕ್ ಆಡ್ಕೋತ ಮಜಾ ಮಾಡ್ಕೋತ 166 ಮ್ಯಾಗ ಹೊಡೆದ್ರು, 200 ಹೊಡೆದ್ರು. ಆಮೇಲೆ ಮ್ಯಾಚ್ ಸೋತೀವಿ ಕರೆ, ಆದ್ರೂ ನಮಗೆ ಖುಷಿ ಐತಿ. ಆದ್ರೆ ನಂಬರ್ 1 ಅದೇವಿ. ಸೋತ್ರು ನಾವು ಇವತ್ತು ಗೆದ್ದೀವಿ. ಇನ್ನು ಕ್ವಾಲಿಫೈ ಫಸ್ಟ್ ಮ್ಯಾಚ್ ಗುಜರಾತ್ ಕೂಡ ನಮ್ದು ಅವ್ರದ್ದು ಫೈಟ್ ಐತೆ. ಮಂಗಳವಾರ ದಿನ ಐತದ ಎಲ್ಲಿ ಧರ್ಮಶಾಲಾದಾಗ ಐತೆ. ಆಲ್ರೆಡಿ ನಮ್ದು ಒಂದು ಮ್ಯಾಚ್ ಆಗೈತಲ್ಲ, ಯಾರ್ದು ಪಂಜಾಬ್ ಕೂಡ ಆಗೈತೆ. ಹೊಡೆದೇವಿ ಮ್ಯಾಚ್, ಪಿಚ್ ಕಂಡೀಷನ್ ಅಷ್ಟು ನೋಡ್ಕೋತಾವ ನಮ್ಮ ಪ್ಲೇಯರ್ಗಳು. ಇನ್ನು ಆ ಒಂದು ಮ್ಯಾಚ್ದಾಗ ನಮ್ಮ ಓಪನರ್ ಆಗಿ ಇವ್ರು ಬರ್ತಾರೆ, ಏನೋ ಸಾಲ್ಟ್ ಬರ್ತಾರೆ. ಇದು ಬೇಕ್ರಿ ಊಟದಾಗ ರುಚಿ ಬೇಕಂದ್ರೆ ಉಪ್ಪು ಬೇಕು. ನಮ್ಮ ಇವ್ರು RCBದಾಗ ಸ್ವಲ್ಪ ರುಚಿ ಬೇಕಂದ್ರೆ ಸಾಲ್ಟ್ ಬೇಕೇ ಬೇಕು. ಮಜಾ ಬೇಕಲ್ಲ ಮತ್ತು ಆಟ ಒಳಗೆ ಬರ್ತಾನೆ. ಸ್ವಲ್ಪ ರೆಸ್ಟ್ ತಗೋಪ್ಪ, ನೋಡ್ಕೋ, ಹಿಂಗೆ ಅಂತ ಗಸಗಿನ ದವಾಖಾನೆಯಿಂದ ಹೊರಗೆ ಬರೋಣ. ಒಂದು 4 ದಿನ ರೆಸ್ಟ್ ಮಾಡಿರಿ, ಹೊರಗೆ ಎಲ್ಲೂ ಆಟ ಆಡಕ್ಕೆ ಹೋಗ್ಬೇಡ್ರ ಅಂತಿರ್ತಾರೆ ಡಾಕ್ಟ್ರುಗಳು. ಅದ ಒಂದು ಉದ್ದೇಶ ಇಟ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಪ್ಪ, ನೋಡಿ ಹೊಡಿಯಕತ್ತಿ ಗಾಡಿ ಅನ್ನುವಂಥದ್ದು ಒಂದು ವಿಚಾರ ಇಟ್ಕೊಂಡು ರೆಡಿ ಮಾಡಿ ಅವ್ನು ಕೂತಿರ್ತಾರ. ಇನ್ನು ನೆಕ್ಸ್ಟ್ ಮ್ಯಾಚ್ ನಮ್ದು ಯಾವಾಗ ಐತಿ? ಕ್ವಾಲಿಫೈ ಫಸ್ಟ್ ಮ್ಯಾಚ್ ಗುಜರಾತ್ ಕೂಡ ಐತಿ. ಅವಾಗ ಮ್ಯಾಚ್ ಇದ್ದಾಗ ಮಾತಾಡ್ತೇನಂತ. ಇವತ್ತು ಮ್ಯಾಚ್ ಹೆಂಗಾಯ್ತು ಏನಾಯ್ತು ನಿಮ್ಮ ಸ್ಟೈಲ್ದಾಗ ಒಂದು ಕಮೆಂಟ್ ಹಾಕ್ರಿ. ಹಂಗ ಮತ್ತೆ ನೆಕ್ಸ್ಟ್ ಮ್ಯಾಚ್ ಇದ್ದಾಗ ನಾನು ಮತ್ತೆ ಭೇಟಿ ಹಾಕಿನಂತ್ರಿ. ಜೈ RCB.